ಕಳ್ಳರ ಸಂಘಕ್ಕೆ ಹೋದಾಗ ಕಳ್ತನ ಬರುತ್ತೆ. ಯಾರ ಸಂಘಕ್ಕೆ ಹೋದಾಗ ಹೇಳ್ರಿ, ನಾ ಹೇಳಿದ್ದು ಹೇಳ್ಬೇಕು. ಕಳ್ಳರ ಸಂಘಕ್ಕೆ ಹೋದಾಗ ಕಳ್ಳತನ, ಕುಡುಕರ ಸಂಘಕ್ಕೆ ಹೋದಾಗ ಕುಡಿಯೋದು, ಸುಳ್ಳು ಹೇಳುವರ ಸಂಘದಲ್ಲಿ ಹೋದಾಗ ಸುಳ್ಳು ಹೇಳೋದು ರೂಢಿ ಮಾಡಿಬಿಡ್ತದದು. ಅದಕ್ಕಾಗಿ ನೀವೆಲ್ಲ ಕುಡುಕತನ, ಕಳ್ಳತನ, ದುರಾಭ್ಯಾಸ, ದುಶ್ಚಟ ಮಾಡಬಾರ್ದು. ಇದರಿಂದ ಏನಾಗುತ್ತೆ? ಆರೋಗ್ಯ ಹಾಳಾಗುತ್ತೆ. ಮೊದಲು ಹುಷಾರಿರ್ಬೇಕು. ನಮ್ಮ ಆರೋಗ್ಯ ಟೈಮ್ ಟು ಟೈಮ್ ಊಟ ಮಾಡಬೇಕು, ಓದಬೇಕು, ನಿದ್ದೆ ಮಾಡಬೇಕು, ಕೆಲಸನೂ ಮಾಡಬೇಕು. ಅದನ್ನು ಬಿಟ್ಟು ಯಾರೋ ಎಲ್ಲೋ ಕರೀತಾರಂತ ಕೆಟ್ಟ ಚಟಕ್ಕೆ ಬಿದ್ದುಬಿಟ್ರೆ ಮನುಷ್ಯರ ಜೀವನನೇ ಏನಾಗುತ್ತೆ? ಆರೋಗ್ಯ ಹಾಳಾಗುತ್ತೆ, ಅಶಾಂತಿ ಆಗುತ್ತೆ. ನಿಮ್ಗೆ ಎಷ್ಟು ದುಡ್ಡಿದ್ರು ಸಾಕಾಗಲ್ಲ. ನೀವೆಲ್ಲ ನೋಡ್ತಿರಲ್ಲ, ಕೆಲವ್ರಿಗೆ ನಿಮ್ಗಿಂತ ದೊಡ್ಡವ್ರಿಗೆ ನೋಡ್ತಿರಲ್ಲ, ಕೆಲವು ಕುಡಿದು ಎಲ್ಲೋ ಬಿದ್ದಿರ್ತಾನೆ ಚರಂಡಿಯಲ್ಲೇ. ನಾನೇ ರಾಜ, ನಾನೇ ಸ್ವರ್ಗದಲ್ಲಿ ಬಂತನೋನು, ಬಿದ್ದಿದ್ದೆಲ್ಲಿ? ಚರಂಡಿಯಲ್ಲಿ. ಹೌದಲ್ಲ? ನರಕ. ಅಯ್ಯೋ ಪಾಪ ಅನ್ಸುತ್ತೆ ನಮ್ಗೆ, ಅವ್ರನ್ನ ನೋಡಿದ್ರೆ ಏನು ಅನ್ಸುತ್ತೆ? ಅಯ್ಯೋ ಪಾಪ ಅನ್ಸುತ್ತೆ. ಅದು ಮೊದಲು ಹುಷಾರಾಗ್ಬಿಟ್ರೆ ಅಂತ ಚಟ ಕಲಿಯಲ್ಲ. ಹಾಗಾಗಿ ಮಕ್ಕಳೇ, ನೀವೆಲ್ಲ ಮುದ್ದು ಮಕ್ಕಳು, ಪ್ರೀತಿಯ ಮಕ್ಕಳು. ಈಶ್ವರ ಪರಮಾತ್ಮ ನಮಗೆ ನೋಡ್ತಾನಂದ್ರೆ ದುರಾಭ್ಯಾಸ, ದುಶ್ಚಟಗಳು, ದುರ್ವಿಚಾರಗಳಿಂದ ದೂರಿರಬೇಕು. ದೂರಿರ್ತೀರಾ? ಯಾರು ಕೆಟ್ಟ ಚಟ ಕಲಿಯಲ್ಲ ತಾನೆ? ಯಾರು ಕಲಿಯಲ್ಲ? ಕೈತ್ರಿ ಜಾಣ್ರು, ನೀನು ಸತಿ ಮಕ್ಕಳು ಅಲ್ವಾ? ಕೆಟ್ಟ ಚಟಗಳನ್ನ ಕಲಿಬಾರ್ದು. ಓಕೆನಾ? ಆಮೇಲೆ ಇನ್ನು ಹೊತ್ತಾಗಿ ನಿಮ್ಗೆ ಒಂದು ಸಣ್ಣ ಕತೆ ಹೇಳ್ತೇನೆ. ನೀವು ಹೇಳಿದ್ರಲ್ಲ ಸಂಪತ್ತು ಬೇಕು, ಸಂಪತ್ತು ಬೇಡ, ಆರೋಗ್ಯ ಬೇಕು ಅಂತ. ಕೆಲವರಿಗೆ ಏನಾಗುತ್ತೆ? ಚಿನ್ನ, ಬಂಗಾರ, ದುಡ್ಡನ್ನು ಬಡೋ ಆಸೆ. ಇನ್ನೊಬ್ರು ಕಳ್ತನ ಮಾಡಿ ದುಡಿಬೇಕು, ದುಡಿದು ತಿನ್ಬೇಕು. ಇನ್ನೊಬ್ಬರ ಬಗ್ಗೆ ಕಳ್ತನ ಮಾಡಿ ತಗೊಳ್ಬಾರ್ದು, ಮಹಾಪಾಪ. ಅವ್ರು ಎಷ್ಟು ಬೈತಾರೆ ಗೊತ್ತಾ? ಶಾಪ ಹಾಕ್ತಾರೆ ಅವರೆಲ್ಲ. ಅದಕ್ಕಾಗಿ ಒಂದು ಸಣ್ಣ ನೀತಿ ಕತೆ ಹೇಳ್ತೇನೆ, ಕೇಳ್ತೀರಾ? ಕತೆ ಕ್ಲಾಪ್ ಹಾಕ್ರಿ ಎಲ್ಲರೂ. ಯಾಕೆ ಹಾಕೊಳ್ಬೋದು ಮಾಡಬಾರ್ದು, ಸ್ವಲ್ಪ ಕೊಡ್ತೇವೆ ನಾವು ಅಷ್ಟೇ. ಒಬ್ಬ ಭಕ್ತ ಇದ್ದ, ಮನುಷ್ಯ ಇದ್ದಂತೆ. ಅವನಿಗೆ ಚಿನ್ನ, ಸಂಪತ್ತು, ಒಡವೆ ಅಂದ್ರೆ ತುಂಬಾ ಆಸೆ ಇತ್ತಂತೆ. ಆಮೇಲೆ ಹೇಳ್ಬೇಕು ನಾ ಹೇಳಿದ ಕತೆ. ಚಿನ್ನ, ಒಡವೆ, ದುಡ್ಡಂದ್ರೆ ತುಂಬಾ ಆಸೆ ಅಂತ. ಯಾಕೆ ಊರಲ್ಲಿ ನಾನೇ ಶ್ರೀಮಂತ ಆಗ್ಬೇಕು, ನಾನು ದೊಡ್ಡ ಮನುಷ್ಯ ಆಗ್ಬೇಕು, ನನ್ನನ್ನು ನೋಡಿ ಎಲ್ಲರೂ ಹೊಗಳಬೇಕು ಅಂತ ಏನ್ ಮಾಡೋದು ಅಂತ ತಪಸ್ಸಿ ಕೂತ್ನಂತವನು. ತಪಸ್ ಮಾಡದಂತೆ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ. ಆಗ ದೇವರು ಪ್ರತ್ಯಕ್ಷ ಆಗಿ ಏನ್ ಬೇಕಪ್ಪ ನಿನಗೆ ಅಂತ ಕೇಳಿದಂತೆ. ಆವಾಗ ಭಕ್ತ ಹೇಳ್ತಾನಂತೆ, ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು, ನಾನು ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೇಕು ಅಂತ ಹೊರಬೇಡದಂತೆ. ಗೊತ್ತಾಯ್ತಾ? ದೇವ್ರು ಏನ್ ಮಾಡಿದಂತೆ? ಶಂಕರ ತಥಾಸ್ತು ಅಂತ ಮಾಯ ಆಗ್ಬಿಟ್ನಂತೆ. ಇವನಿಗೆ ಖುಷಿನೋ ಖುಷಿ. ಯಾರಿಗೆ? ಭಕ್ತನಿಗೆ. ಮನೆಗೆ ಬಂದಂತ ತುಂಬಾ ದಿನದಿಂದ ಹಸಿವೆ ಆಗ್ಬಿಟ್ಟಿತ್ತಲ್ಲ. ಹಸಿವೆ ಆಗಿರೋ ಕಾರಣ ಊಟ ಮಾಡ್ಬೇಕಂತ ಅನಿಸ್ತಿತ್ತಂತೆ. ಆಮೇಲೆ ಅವ್ನು ಊಟದ ತಟ್ಟೆ ಎಲ್ಲ ಬಡಿಸಿದ್ರಂತೆ. ಅವ್ನು ಏನು ವರ ಕೇಳಿ ಬಂದಿದ್ದಲ್ಲಿ? ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು, ಬಂಗಾರ ಆಗ್ಬೇಕು ಅಂತ. ಚಿನ್ನದ ಮೇಲೆ, ಬಂಗಾರದ ಮೇಲೆ ಬಲು ಆಸೆ ಇತ್ತಂತ ಅವನಿಗೆ. ಅದಕ್ಕಾಗಿ ಊಟ ಕೂತ್ನಂತೆ. ಅನ್ನ ಮುಟ್ಟಿದ ತಕ್ಷಣ ಅನ್ನನೂ ಚಿನ್ನ ಆಗ್ಬಿಡ್ತಂತೆ. ನೀರು ಮುಟ್ಟಕ್ಕೆ ಹೋದಂತೆ, ನೀರು ಏನಾಯ್ತಂತೆ? ಚಿನ್ನ ಆಗ್ಬಿಡ್ತಂತೆ. ಏನೆಲ್ಲ ತಗೊಳಕ್ ಹೋಗ್ತದೆ ಎಲ್ಲ ಚಿನ್ನ ಚಿನ್ನ ಚಿನ್ನ, ಬಂಗಾರನೇ ಆಗ್ಬಿಡ್ತಂತೆ. ಬಂಗಾರ ಏನೋ ನುಂಗಕ್ಕಾಗುತ್ತಾ? ಹಸಿವೆ ಆದಾಗ ಅನ್ನ ಬೇಕು, ಚಿನ್ನ ಬೇಕಾ? ಹೇಳಿ, ಜೋರಾಗಿ ಹೇಳಿ. ಅನ್ನ. ದುಡ್ಡು, ಚಿನ್ನ ಬೇಡ, ಅನ್ನ ಬೇಕು. ಅನ್ನಕ್ಕಾಗಿ ರೈತ ದುಡಿತಾ ಇದ್ದಾನೆ. ರೈತರ ಕೆಲಸಕ್ಕೆ ನಾವು ಬೇಜಾರ ಮಾಡ್ಕೊಳ್ಬಾರ್ದು. ಆಮೇಲೆ ಅವ್ನು ಮುಟ್ಟಿದೆಲ್ಲ ಚಿನ್ನ ಚಿನ್ನ ಆಗ್ತಾ ಇತ್ತಂತೆ. ಅವನಿಗೆ ಒಂಥರ ಹಸಿವೆ ಆಗಿ ಅಳು ಬಂದ್ಬಿಡ್ತಂತೆ. ಮತ್ತೆ ಹೋಗಿ ದೇವ್ರಿಗೆ ತಪಸ್ಸು ಕೂತ್ಕೊಂಡಂತವನು. ತಪಸ್ಸು ಕೂತ್ಕೊಂಡಾಗ ಏನೋ ಭಕ್ತ ಅಂತ ಮತ್ತೆ ದೇವರು ಪ್ರತ್ಯಕ್ಷ ಆದಂತೆ. ಆದಾಗ ಅವನು ಹೇಳ್ತಾನಂತೆ, ನನಗೆ ಚಿನ್ನ ಬೇಡ, ಅನ್ನ ಬೇಕು ಅಂತ ಹೇಳ್ದಂತೆ. ಏನು ಬೇಡ ಅಂದಂತೆ? ಚಿನ್ನ ಬೇಡ, ಅನ್ನ ಬೇಕು ಅಂತ. ಆಗ ದೇವರು ತಥಾಸ್ತು ಅಂತ ಹೇಳಿದ್ನಂತೆ. ಅಂದ್ರೆ ಇಲ್ಲಿ ಹೇಳುವ ನೀತಿ ಕತೆ ಏನಿಲ್ಲಿ?
ಮನುಷ್ಯನಿಗೆ ಅತಿ ಆಸೆ, ಅತಿ ಬಂಗಾರ, ಅತಿ ಸಂಪತ್ತು, ಅತಿ ಸುಂದರತೆ ಅಪಾಯ. ಅಪಾಯ ಹೌದಲ್ಲ? ಅಪಾಯ. ಅತಿಗಾಗಿ ಸುಳ್ಳು ಹೇಳಕ್ ಹೋಗ್ಬಾರ್ದು, ಮೋಸ ಮಾಡಕ್ ಹೋಗ್ಬಾರ್ದು. ದುಡಿದು ತಿನ್ಬೇಕು ನಾವು ಯಾವಾಗಲೂ. ದುಡಿದು ತಿನ್ಬೇಕು. ಇನ್ನೊಬ್ರು ಏನಾದರೂ ಮಾಡಲಿ, ಇನ್ನೊಬ್ರು ಚಿಂತೆ ಮಾಡಬಾರ್ದು. ಯಾಕಂದ್ರೆ ದೇವ್ರು ಏನು ಮಾಡ್ತಾರೆ, ಒಳ್ಳೇದು ಮಾಡಿದವ್ರಿಗೆ ಒಳ್ಳೆ ಮನುಷ್ಯ ಮಾಡ್ತಾರೆ, ಕೆಟ್ಟದ್ದು ಮಾಡಿದವನಿಗೆ ಪಾಪದ ಕರ್ಮ, ಪಾಪದ ಫಲ ಕೊಡ್ತಾನೆ. ಅದಕ್ಕೆ ನೀವೆಲ್ಲ ಆದರ್ಶ ವಿದ್ಯಾರ್ಥಿಗಳು ಶಿಸ್ತಿರಬೇಕು. ಯಾವಾಗಲೂ ಶಿಸ್ತು, ಚಂಚಲ ಬುದ್ಧಿ ಇರಬಾರ್ದು ನಿಮ್ಮಲ್ಲಿ. ಪರೀಕ್ಷೆಯಲ್ಲಿ ಕಾಪಿ ಹೊಡಿಬಾರ್ದು. ದುಶ್ಚಟಗಳಿಗೆ, ದುರ್ವ್ಯಸನಗಳಿಂದ ನೀವೆಲ್ಲ ದೂರ ಇರಬೇಕು. ಕಲಿತೀರ ದುರ್ವ್ಯಸನ ಕಲಿಬಾರ್ದು. ಅದಕ್ಕಾಗಿ ನಾವು ಯಾರಂತ ಗೊತ್ತಾಯ್ತಾ, ಬಿಳಿಸಿರೋ ನಮ್ಮನ್ನ ಏನಂತ ಗುರ್ತು ಹಿಡಿದ್ರಿ ನೀವು? ನೋಡಿದ್ರ ನಮ್ಮನೆ ಎಂದಾದ್ರು? ನೋಡಿದ್ರ? ಎಲ್ಲಿ ನೋಡಿದ್ರಿ? ನಮ್ಮ ಹೆಸರು ಬ್ರಹ್ಮಕುಮಾರಿ ಓಂ ಶಾಂತಿ ಶಾಲೆಯರು ಅಂತ ಹೇಳ್ತಾರೆ, ಬ್ರಹ್ಮಕುಮಾರಿಯರು ಅಂತ ಹೇಳ್ತಾರೆ ನಮ್ಮನ್ನ. ನಮ್ಮ ಆಶ್ರಮ, ನಮ್ಮ ದೇವಸ್ಥಾನ, ನಮ್ಮದು ಒಂದು ಶಾಲೆ ಇದೆ. ಅದು 180 ದೇಶಗಳಲ್ಲಿದೆ. ರಷ್ಯಾ, ಅಮೇರಿಕಾ, ಲಂಡನ್, ಜರ್ಮನಿ, ಕಲ್ಕತ್ತಾ, ಬಾಂಬೆ, ಡೆಲ್ಲಿ, ಕಡೂರು, ಬೀರೂರು, ಮೈಸೂರು, ಬ್ಯಾಂಗ್ಳೂರು ಎಲ್ಲ ಊರಲ್ಲೂ ಕೂಡ ಏನಿದೆ ನಮ್ಮ ಶಾಲೆ.